कि कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है और जेडीएस आती है तो एक परिवार के लिए एटीएम बन जाता है। ಯಡಿಯೂರಪ್ಪ ವಿರುದ್ಧ ಶಾಪ್ ಪ್ಲಾನ್. ಕನ್ನಡ ಒನ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇನ್ನೇನು ಕರ್ನಾಟಕ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದೆ ಎನ್ನುವ ಕಾರಣಕ್ಕೆ ಬಿಜೆಪಿಯ ಹೈಕಮಾಂಡ್ ರಾಜ್ಯಕ್ಕೆ ಲೆಫ್ಟ್ ಅಂಡ್ ರೈಟ್ ಮಾಡ್ತಿದೆ. ಅದರಲ್ಲೂ ಬಿಜೆಪಿಯತ್ತ ತಲೆಯೂ ಹಾಕದ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆಯೇ ಕಣ್ಣಿಟ್ಟಿರುವ ಬಿಜೆಪಿ ಹಳೆ ಮೈಸೂರು ಭಾಗದತ್ತ ತನ್ನೆಲ್ಲಾ ಶಕ್ತಿ ಕುಯುಕ್ತಿಯನ್ನ ವ್ಯಯಿಸ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಕರ್ನಾಟಕಕ್ಕೆ ಬಂದಿದ್ದ ಮೋದಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಬೃಹತ್ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು. ಅದೇ ಒಕ್ಕಲಿಗ ಸಮುದಾಯದ ಮತಬೇಟೆಗೆ ರಾಜ್ಯಕ್ಕೆ ಬಂದಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಳೆ ಮೈಸೂರು ಭಾಗದಲ್ಲೇ ಗಿರಕಿ ಹೊಡೆಯುತ್ತಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ತಾವು ಕುಟುಂಬ ರಾಜಕಾರಣದ ವಿರುದ್ಧ ಇದ್ದೀವಿ ಅಂತ ಹೇಳುವ ಮೂಲಕ ಜೆಡಿಎಸ್ಗೆ ಮಾತ್ರವಲ್ಲ, ಸ್ವಪಕ್ಷದ ಯಡಿಯೂರಪ್ಪ ಸೇರಿದಂತೆ ಇನ್ನಿತರ ಬಿಜೆಪಿ ನಾಯಕರಿಗೂ ತಿವಿದಿದ್ದಾರೆ ಎನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है और जेडीएस आती है तो एक परिवार के लिए एटीएम बन जाता है। नाड़ प्रभु केंपेगौड़ा की ये विशाल प्रतिमा हमें भविष्य के बेंगलुरु, भविष्य के भारत के लिए निरंतर समर्पित भाव से मेहनत करने की प्रेरणा देगी. ಬಿಜೆಪಿಯಲ್ಲಿ ಯಡಿಯೂರಪ್ಪನವರಿಗೆ ಕಿಂಚಿತ್ತೂ ಕಿಮ್ಮತ್ತಿಲ್ಲ ಅನ್ನೋದನ್ನ ಅಮಿತ್ ಶಾ ಈ ಬಾರಿ ಸಾರಿ ಹೇಳಿದ್ದಾರೆ. ಅಲ್ಲದೆ ದೇವೇಗೌಡರ ಕುಟುಂಬವನ್ನೂ ಸಹ ಅವಮಾನ ಮಾಡಿದ್ದಾರೆ. ಅಷ್ಟಕ್ಕೂ ಗುಜರಾತ್ ಮೂಲದ ಅಮಿತ್ ಶಾಗೆ ಕನ್ನಡಿಗರ ಹೆಮ್ಮೆಯಾಗಿರುವ ದೇವೇಗೌಡರ ಮೇಲೆ ಯಾಕಿಷ್ಟು ಕೋಪ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ದೇವೇಗೌಡರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿದ್ದ ಏಕೈಕ ಪ್ರಧಾನಿ. ಕನ್ನಡಿಗರಿಗಾಗಿ ಅವಿರತ ಶ್ರಮಿಸಿದ ಜೀವ ಅದು. ಈಗಲೂ ಅವರಿಗೆ ವಯಸ್ಸಾಗಿರಬಹುದು ಅಷ್ಟೇ, ಆದ್ರೆ ಅವರ ಹೋರಾಟಕ್ಕೆ ವಯಸ್ಸಾಗಿಲ್ಲ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತದೆ. ಅಷ್ಟರ ಮಟ್ಟಿಗೆ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ದೇವೇಗೌಡರು ದನಿವರಿಯದ ಹೋರಾಟವನ್ನ ಮಾಡಿದ್ದಾರೆ. ಅಸಲಿ ವಿಷಯ ಹೀಗಿರುವಾಗ ಹಿಂದಿಯೇ ಶ್ರೇಷ್ಠ ಎಂದು ಹಿಂದಿ ರಾಷ್ಟ್ರ ದಿವಸ ಎಂದು ಆಚರಿಸಿ ಒಂದು ಭಾಷೆಯನ್ನ ಮಾತ್ರ ಮೆರೆಸಿ ಇನ್ನುಳಿದ ಭಾಷೆಗಳನ್ನ ಕಡೆಗಣಿಸುವ ಅಮಿತ್ ಶಾ ಅವರಿಗೆ ಹೆಮ್ಮೆಯ ಕನ್ನಡಿಗ ದೇವೇಗೌಡರನ್ನ ಕಂಡಾಗ ಜಿಗುಪ್ಸೆ ಆಗದಿರತ್ತಾ? ನೀವು ಗಮನಿಸಿರಬಹುದು, ಕನ್ನಡಿಗರ ಮತಬೇಟೆಗೆ ಬಂದಿದ್ದ ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಹಿಂದಿ ಭಾಷೆ ಮೆರೆದಾಡ್ತಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ, ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗುತ್ತೆ ತಾನೆ? कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है और जेडीएस आती है तो एक परिवार के लिए एटीएम बन जाता है। I, H.D. Devegowda, do swear in the name of God. ಇನ್ನು ಕುಟುಂಬ ರಾಜಕಾರಣದ ವಿರುದ್ಧ ತಾವಿದ್ದೇವೆ ಅಂತ ಅಮಿತ್ ಶಾ ಹೇಳುವ ಮೂಲಕ ಯಡಿಯೂರಪ್ಪನವರ ಮೇಲಿನ ತಮ್ಮ ಅಸಮಾಧಾನ ಹೊರಗೆ ಹಾಕಿದಂತೆ ಕಾಣ್ತಿದೆ. ಯಾಕಂದ್ರೆ ಆರ್ಎಸ್ಎಸ್ ನ ಆದೇಶಗಳನ್ನ ನಿಷ್ಠಾವಂತನಾಗಿ ಯಡಿಯೂರಪ್ಪ ಪರಿಪಾಲಿಸಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಆ ಕಾರಣಕ್ಕೇನೆ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಯಿತು ಎಂಬಂತಹ ಆರೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅವರ ವಿರುದ್ಧ ಮಾತನಾಡ್ಲಿಕ್ಕೆಂದೇ ಯತ್ನಾಳ್ರನ್ನ ಬಿಜೆಪಿಯಲ್ಲಿ ಮುನ್ನೆಲೆಗೆ ತರಲಾಯಿತು ಎಂಬುದು ರಾಜಕೀಯ ತಜ್ಞರ ಅಭಿಪ್ರಾಯ. ಪಾಪ, ಇದರಿಂದಾಗಿ ಯಡಿಯೂರಪ್ಪನವರು ಅದೆಷ್ಟು ಕಿರುಕುಳ ಅನುಭವಿಸಿದ್ರು.
ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ್ಲಂತೂ ಗಳಗಳನೆ ಅತ್ತು ಬಿಟ್ಟಿದ್ರು, ಅದು ಬಹಿರಂಗವಾಗಿ. ನಿಜ, ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ. ಆದ್ರೆ ಅಮಿತ್ ಶಾ ಮಾತನಾಡಿರೋದು ಹೆಮ್ಮೆಯ ಕನ್ನಡಿಗ ದೇವೇಗೌಡರ ಕುಟುಂಬದ ಬಗ್ಗೆ ಮಾತ್ರ ಅನ್ಸುತ್ತೆ. ಅಕಸ್ಮಾತ್ ಇವರು ಕುಟುಂಬ ರಾಜಕಾರಣವನ್ನ ಒಪ್ಪದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನ ಹಿಂದೆ ಸರಿಸಬೇಕು. ಹಿರಿಮಗ ರಾಘವೇಂದ್ರನಿಗೆ ಲೋಕಸಭೆಯ ಟಿಕೆಟ್ ನಿರಾಕರಿಸಬೇಕು. ಕಿರಿಮಗ ವಿಜಯೇಂದ್ರನಿಗೆ ಬಿಜೆಪಿ ಪಕ್ಷದ ಉನ್ನತ ಸ್ಥಾನದಿಂದ ಕೆಳಗಿಳಿಸಬೇಕು. ಕುಟುಂಬ ರಾಜಕಾರಣದ ವಿರುದ್ಧದ ಅಮಿತ್ ಶಾ ಅವರಿಗೆ ಇದೆಲ್ಲ ಆಗತ್ತಾ? ಅವರ ಪಕ್ಷದ ಮುಖ್ಯಮಂತ್ರಿಗಳೇ ಬಳಸಿರುವ ರೌಡಿ ಭಾಷೆಯ ಮೂಲಕ ಹೇಳೋದಾದ್ರೆ ಅಮಿತ್ ಶಾ ಅವರಿಗೆ ದಮ್ಮು ತಾಕತ್ತು ಇದ್ರೆ ಯಡಿಯೂರಪ್ಪನವರ ಮನೆತನದ ರಾಜಕೀಯವನ್ನ ಕೊನೆಗಾಣಿಸ್ಲಿ ನೋಡೋಣ. कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है, और जेडीएस आती है तो एक परिवार के लिए एटीएम बन जाता है। ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಬೇಕಾಗಿದೆ. ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ. ನನಗೆ ಇಲ್ಲಿ ಪಕ್ಷವನ್ನು ಕಟ್ಟಕ್ಕೆ ಬಿಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 200-300 ಜನ ಸೇರ್ತಾ ಇರಲಿಲ್ಲ. ಎದೆಗುಂದಿದೆ. ಅವರೆಲ್ಲರ ಸಹಕಾರದಿಂದ ನಾಡಿನ ಉದ್ದಗಲಿಕ್ಕೆ ಓಡಾಟ ಮಾಡಿದೆ. ಭಗವಂತನ ದಯದಿಂದ ಇಬ್ಬರಿದ್ದವರು 4 ಜನ ಆದೋ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ರು. ಯಡಿಯೂರಪ್ಪನವರಿಲ್ಲದ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸ ಪೂರ್ತಿಯಾಗೋದೇ ಇಲ್ಲ. ಅವರ ಕುಟುಂಬದ ರಾಜಕಾರಣವನ್ನ ನಿರ್ನಾಮ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ನಿಂದಲೂ ಸಾಧ್ಯವಿಲ್ಲ. ಅಷ್ಟಕ್ಕೂ ರಾಜ್ಯದಲ್ಲಿ ಬಿಜೆಪಿ ಉಸಿರಾಡ್ತಿರೋದೇ ಯಡಿಯೂರಪ್ಪ ಅನ್ನೋ ಆಮ್ಲಜನಕದಿಂದ. ರಾಜ್ಯದ ಜನತೆಗೆ ಗೊತ್ತಿದೆಯಲ್ವಾ ಯಡಿಯೂರಪ್ಪ ಅದೆಂತಹ ಉಡಾ ಅನ್ನೋದು. 2013ರ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಿಂದ ಬಂಡೆದ್ದು ಕೆಜೆಪಿ ಕಟ್ಟಿದ್ದ ಯಡಿಯೂರಪ್ಪ ಬಿಜೆಪಿಯನ್ನು ರಾಷ್ಟ್ರೀಯ ಪಕ್ಷವನ್ನ ಧೂಳೀಪಟ ಮಾಡಿ ಬಿಟ್ಟಿದ್ರು. ರಾಜ್ಯದಲ್ಲಿ ಯಾರೊಬ್ರೂ ಇಲ್ಲದ ಸಮಯದಲ್ಲಿ ಅಷ್ಟೇ ಏಕೆ, ಅದೇ ಮೋದಿ ಅಮಿತ್ ಶಾ ಅವರಿನ್ನೂ ರಾಜಕಾರಣದಲ್ಲಿ ಅಂಬೆಗಾಲು ಇಡ್ತಿದ್ರೇನು? ಆಗ್ಲೇ ಪಕ್ಷಕ್ಕಾಗಿ ಸೈಕಲ್ ಸವಾರಿ ಮಾಡಿದ್ದ ಯಡಿಯೂರಪ್ಪ ಬಿಜೆಪಿ ಪಕ್ಷಕ್ಕೆ ಭೀಷ್ಮನಾಗಿ ಒಂಟಿ ಸಲಗದಂತೆ ಸಂಚಾರ ಮಾಡಿ ಇಡೀ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕಮಲವನ್ನ ಅರಳಿಸಿದ್ರು. ಮೇಲಿಂದ ಮೇಲೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ರು. ಇಂದಿಗೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಆದ್ರೆ 2008ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅಂದ್ರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಯಡಿಯೂರಪ್ಪ. कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है, और जेडीएस आती है तो एक परिवार के लिए एटीएम बन जाता है। ಕುಟುಂಬ ರಾಜಕಾರಣ ಒಪ್ಪುವುದಿಲ್ಲ ಎಂದ ಅಮಿತ್ ಶಾ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕನಾದ ಯಡಿಯೂರಪ್ಪನವರ ವಿರುದ್ಧ ಸಮರ ಸಾರಿದಂತೆ ಕಾಣ್ತಿದೆ. ಬಹುಶಃ ಅಮಿತ್ ಶಾ ಅವರು ಯಡಿಯೂರಪ್ಪನವರ ಪವರ್ ಬಗ್ಗೆ ಕಡಿಮೆ ಜ್ಞಾನ ಹೊಂದಿರಬೇಕು, ಇಲ್ಲದೆ ಅವರ ಅಗತ್ಯ ಇವರಿಗೆ ಇಲ್ಲವಾಗಿರಬಹುದು. ಈ ಮೂಲಕ ಈ ಬಾರಿ ಲಿಂಗಾಯತರನ್ನ ಕಡೆಗಣನೆ ಮಾಡ್ತಾ ಇರಬಹುದು. ಅದಕ್ಕೆ ಲಿಂಗಾಯತರು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ನಡೆಸುತ್ತಿದ್ದ ಹೋರಾಟವನ್ನ ತೀವ್ರಗೊಳಿಸಿದ್ದು ಕಾರಣವಾಗಿರಬಹುದು. ಇನ್ನೊಂದೆಡೆ ಒಕ್ಕಲಿಗ ಮತಬೇಟೆಗೆಂದೇ ಬಂದು ಹಳೆ ಮೈಸೂರಿನಲ್ಲೇ ಠಿಕಾಣಿ ಹೂಡಿದ್ದ ಅಮಿತ್ ಶಾ ಕುಟುಂಬ ರಾಜಕಾರಣವನ್ನ ಒಪ್ಪೋದಿಲ್ಲ ಎನ್ನುವ ಮುಖಾಂತರ ದೇವೇಗೌಡರ ವಿರುದ್ಧ ಕೆಂಡ ಕಾರಿದ್ದಾರೆ ಎನ್ನಲಾಗ್ತಿದೆ. ದೇವೇಗೌಡ್ರಂದ್ರೆ
ಹಳೆ ಮೈಸೂರು ಭಾಗದ ಒಕ್ಕಲಿಗರಿಗೆ ಅಸ್ಮಿತೆ ಇದ್ದಂತೆ. ಒಕ್ಕಲಿಗ ಸಮುದಾಯದ ಪ್ರಜ್ಞೆಯೂ ದೇವೇಗೌಡರು ಆಗಬಲ್ಲರು. ಹೀಗಾಗಿ ಕುಟುಂಬ ರಾಜಕಾರಣವನ್ನ ಸಹಿಸೋದಿಲ್ಲ ಎಂದಿರುವ ಅಮಿತ್ ಶಾ ಅವರಿಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ವೋಟ್ ಹಾಕುವ ಅಥವಾ ವೋಟ್ ಹಾಕದೇ ಇರುವ ಉತ್ತರ ಕೊಡ್ತಾರೋ ಎಂಬುದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ. कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं। मित्रों, हमने दोनों के शासन देखे हैं। कांग्रेस आती है तो कर्नाटक दिल्ली का एटीएम बन जाता है और जेडीएस आती है तो एक परिवार के लिए एटीएम बन जाता है।